ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹಾಗೆ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಹೇಗೆ ನಡೀತಾ ಇದೆ? ಹಾಗೆ ಇವತ್ತೊಂದು ಪಿ ಸಿ ಒ ಡಿ ಅಂದರೆ ಏನು, ಪಿ ಸಿ ಒ ಡಿಯಿಂದ ನಾವು ವೆಯ್ಟ್ ಗೇನ್ ಹೇಗೆ ಆಗೋದು ಅದರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಇವತ್ತಿನ ವಿಡಿಯೋದಲ್ಲಿ ಕೊಡ್ತೇನೆ. ಹಾಗೆ ಪಿ ಸಿ ಒ ಡಿ ಇದ್ದವರು ಯಾವ ರೀತಿ ಡಯಟ್ ಪ್ಲ್ಯಾನನ್ನು ಮಾಡಬೇಕು, ಯಾವ ರೀತಿ ಫುಡ್ಡನ್ನು ತಗೊಳ್ಬೇಕು ಅನ್ನೋದು ಕೂಡ ಇವತ್ತಿನ ವಿಡಿಯೋದಲ್ಲಿ ಕವರ್ ಆಗುತ್ತೆ. ಆ ಇನ್ಫಾರ್ಮೇಷನನ್ನು ಕೊಡುತ್ತೆ. ಪಿ ಸಿ ಒ ಡಿ ಅಂದರೆ ಏನು, ಪಿ ಸಿ ಒ ಡಿ ಯಾಕೆ ಬರುತ್ತೆ ಅಂತ ಹೇಳಿದರೆ, ಮೇಯ್ನ್ ರೀಸನ್ ಅಂತ ಹೇಳಿದರೆ ನಮ್ಮ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಹಾಗೆ ನಮ್ಮ ಜೆನೆಟಿಕ್ಸ್ ಅಂತ ಹೇಳ್ಬೋದು. ಅಂದರೆ ನಮ್ಮ ಹಿರಿಯರಿಗೆ, ಅಂದರೆ ಅಮ್ಮನಿಗಿರ್ಬೋದು, ಅಜ್ಜಿಗೆ, ಅವರಿಗೆಲ್ಲ ಪಿ ಸಿ ಒ ಡಿ ಇತ್ತು ಅಂತ ಹೇಳಿದರೆ ನಮಗೆ ಕೂಡ ಬರ್ಬೋದು. ಒಂದು ಜೆನೆಟಿಕ್ ರೀಸನಲ್ಲಿ ಕೂಡ ಪಿ ಸಿ ಒ ಡಿ ಬರ್ತದೆ. ಪಿ ಸಿ ಒ ಡಿ ಅಂತ ಹೇಳ್ತಾರೆ, ಪಿ ಸಿ ಒ ಎಸ್ ಅಂತ ಹೇಳ್ತಾರೆ, ಎರಡು ಉಂಟು. ಅದು ಎರಡು ಕೂಡ ಸಾಧಾರಣ ಒಂದೇ ಲೆಕ್ಕ. ಅದರಲ್ಲಿ ಪಿ ಸಿ ಒ ಡಿದು ಸಿಂಪ್ಟಮ್ಸ್ ಬಂದು ಮುಖದಲ್ಲಿ ಕೆಲವೊಮ್ಮೆ ಪಿಂಪಲ್ಸ್ ಬಿಡ್ತದೆ, ಮುಖದಲ್ಲಿ ಹೇರ್ ಬರ್ತದೆ, ಫೇಶಿಯಲ್ ಹೇರ್, ಮುಖದಲ್ಲೆಲ್ಲ ಜಾಸ್ತಿ ಕೂದಲುಗಳು ಬರುವಂಥದ್ದು, ಗಡ್ಡ ಬರುವಂಥದ್ದು, ಆ ಥರ ಎಲ್ಲ ಆಗ್ತದೆ. ಅದಲ್ಲದೆ ಮೂಡ್ ಸ್ವಿಂಗ್ಸ್ ಆಗ್ತದೆ, ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ತದೆ. ಯಾವಾಗ ಪೀರಿಯಡ್ಸ್ ಆಗೋದು, 2 ತಿಂಗಳಿಗೆ ಒಮ್ಮೊಮ್ಮೆ ಆಗೋದು, ಒಮ್ಮೊಮ್ಮೆ ಜಾಸ್ತಿ ಹೆವಿ ಬ್ಲೀಡಿಂಗ್ ಆಗುವಂಥದ್ದು, ಇಂಥದ್ದೆಲ್ಲ ಇದು ಪಿ ಸಿ ಒ ಡಿದ್ದು ಸಿಂಪ್ಟಮ್ಸ್. ಅದಲ್ಲದೆ ಮತ್ತೊಂದು ವೆಯ್ಟ್ ಗೇನ್ ಆಗುವಂಥದ್ದು, ಮುಖದಲ್ಲಿ ಮತ್ತು ಮೈಯಲ್ಲೆಲ್ಲ ಪಿಗ್ಮೆಂಟೇಷನ್ ಥರ ಬರುವಂಥದ್ದು, ಇದೆಲ್ಲ ಕೂಡ ಪಿ ಸಿ ಒ ಡಿಯ ಒಂದು ಲಕ್ಷಣ ಅಂತ ಹೇಳ್ಬೋದು. ಈ ಥರ ಇದೆ ಅಂತ ಆದರೆ ನಾವು ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಬೇಕು. ಡಾಕ್ಟ್ರ್ ಹತ್ರ ಹೋದರೆ ನಮಗೆ ಏನು ಮೆಡಿಸಿನ್ ಕೊಡ್ತಾರೆ ಪಿ ಸಿ ಒ ಡಿಗೆ ಅಂತ ಹೇಳಿದರೆ, ಮಾಮೂಲಿಯಾಗಿ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ತದೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯಿತು ಅಂತ ಹೇಳಿದರೆ ಅದಕ್ಕೆ ಹಾರ್ಮೋನ್ ಮೆಡಿಸಿನ್ ಕೊಡ್ತಾರೆ, ಹಾರ್ಮೋನ್ ಟ್ರೀಟ್ಮೆಂಟ್ ಕೊಡ್ತಾರೆ. ಒಂದು 3 ತಿಂಗಳಿಗೆ ಒಂದು ಹಾರ್ಮೋನ್ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ. ಇದರಿಂದ ನಮ್ಮ ಪೀರಿಯಡ್ಸ್ ಸೈಕಲನ್ನು ಸರಿ ಮಾಡ್ತಾರೆ, ಪೀರಿಯಡ್ಸ್ ಕರೆಕ್ಟ್ ಇಲ್ಲ ಅಂತ ಹೇಳಿದರೆ. ಆದರೆ ಪಿ ಸಿ ಒ ಡಿ ಬಂದ ತಕ್ಷಣ ಕೆಲವರು ಪಿ ಸಿ ಒ ಡಿ ಬಂತು ಅಂದರೆ ಇದು ಪರ್ಮನೆಂಟ್ ಅಂತ ಹೇಳಿ, ಹಾಗೆ ಇದು ಸಣ್ಣ ಮಕ್ಕಳಿಗೆ, ಅಂದರೆ ಈಗ ಒಂದು 14 ವರ್ಷ ಆದ ಮಕ್ಕಳಿಂದ ಹಿಡಿದು ನಾವು 40-45 ವರ್ಷದಲ್ಲಿ ನಮಗೆ ಯಾವಾಗ ಕೂಡ ಬರ್ಬೋದು. ಇದನ್ನು ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಇಲ್ವಾ ಅಂತ ಹೇಳಿ ಅಂದರೆ ಡಾಕ್ಟ್ರ್ ಕೈಯಲ್ಲಿ ಏನೂ ಇಲ್ಲ ಇದರಲ್ಲಿ ಕರೆಕ್ಟ್ ಮಾಡಲಿಕ್ಕೆ. ನಾವೇ ಪ್ರಯತ್ನ ಪಟ್ಟರೆ ಮಾತ್ರ ಪಿ ಸಿ ಒ ಡಿಯನ್ನು ಕ್ಯೂರ್ ಮಾಡ್ಕೊಳ್ಬೋದು. ಯಾಕೆ ಅಂತ ಹೇಳಿದರೆ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ, ಒಳ್ಳೆ ಆಹಾರವನ್ನು ತಗೊಳ್ಬೇಕಾಗತ್ತೆ, ಹೆಲ್ದಿ ಫುಡ್ ತಗೊಳ್ಬೇಕಾಗ್ತದೆ. ಈ ಪಿ ಸಿ ಒ ಡಿ ಇದ್ದವರು ಕೆಲವು ಆಹಾರವನ್ನು ಸ್ವೀಕರಿಸಬಾರ್ದು, ತಿನ್ನಬಾರ್ದು ಅಂತ ಹೇಳಿದರೆ, ಅದರಲ್ಲಿ ಒಂದು ಹಾಲಿನ ಉತ್ಪನ್ನ, ಹಾಲು ಮತ್ತು ಹಾಲಿನ ಪ್ರಾಡಕ್ಟನ್ನು ಉಪಯೋಗಿಸಬಾರದು. ಸ್ವಲ್ಪ ಪ್ರಮಾಣದಲ್ಲಿ, ಈಗ ಮೊಸರೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ ಪಿ ಸಿ ಒ ಡಿ ಇದ್ದವರು. ಮೊಸರು, ಹಾಲು ಎಲ್ಲ ತಿನ್ನಬಾರ್ದು. ಈಗ ನೀವು ಸ್ಮೂತಿ ಎಲ್ಲ ಮಾಡಿ ಕುಡಿತೀರಿ ಅಂದರೆ ಹಾಲನ್ನು ಉಪಯೋಗಿಸಬಾರ್ದು. ಅದರ ಬದಲು ನೀವು ಕೋಕೋನಟ್ ಮಿಲ್ಕನ್ನು ಅಥವಾ ಇದು ಬಾದಾಮಿ ಹಾಲನ್ನು ಉಪಯೋಗಿಸಿಕೊಂಡು ಸ್ಮೂತಿಯನ್ನು ಮಾಡ್ಕೊಳ್ಬೋದು. ಅಥವಾ ಹಾಲು ಉಪಯೋಗಿಸಿದ್ರು ಸ್ವಲ್ಪ ನೀರು ಮಾಡಿಕೊಂಡು ಹಾಲನ್ನು ಉಪಯೋಗಿಸ್ಕೊಳ್ಬೋದು. ಇವಿಷ್ಟು ಪಿ ಸಿ ಒ ಡಿದು ರೀಸನ್, ಯಾಕೆ ಬರುತ್ತೆ ಏನು ಅಂತ ಹೇಳಿ. ಈಗ ಪಿ ಸಿ ಒ ಡಿ ಮತ್ತು ಪಿ ಸಿ ಒ ಎಸ್ ಅಂದರೆ, ಈಗ ಪಿ ಸಿ ಒ ಡಿ ಅಂದರೆ ಪಾಲಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳುವಂಥದ್ದು. ಪಿ ಸಿ ಒ ಎಸ್ ಅಂದರೆ ಪಾಲಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ. ಅದರಲ್ಲಿ ತುಂಬ ವ್ಯತ್ಯಾಸ ಏನಿಲ್ಲ, ಮಾಮೂಲಿಯಾಗಿ ವೆಯ್ಟ್ ಗೈನ್ ಆಗುವಂಥದ್ದು, ಪೀರಿಯಡ್ಸ್ ಇರೆಗ್ಯುಲರ್ ಆಗೋದು, ನಮ್ಮ ಗರ್ಭಕೋಶದೊಳಗೆ ಅಂಡಾಶಯ ಅಂತ ಇದೆ ಅಲ್ವಾ, ನಮ್ಮ ಎಗ್ ರಿಲೀಸ್ ಆಗೋದು ಅಂತೆಲ್ಲ ಹೇಳ್ತೇವೆ ನಾವು. ಎಗ್ ರಿಲೀಸ್ ಆಗಿಲ್ಲ ಅಂತಾದರೆ ಪ್ರೆಗ್ನೆಂಟ್ ಆಗೋದಿಲ್ಲ. ಸೊ ಈ ಅಂಡಾಣುಗಳು ಬಿಡುಗಡೆ ಆಗೋದಿಲ್ಲ ಅಂತ ಆದರೆ ನಮಗೆ ಏನಾಗುತ್ತೆ, ಪೀರಿಯಡ್ಸ್ ಆಗೋದಿಲ್ಲ, ಇರ್ರೆಗ್ಯುಲರ್ ಎಲ್ಲ ಆಗುತ್ತೆ. ಈ ಅಂಡಾಣುಗಳು ಕರೆಕ್ಟಾಗಿ ಬಿಡುಗಡೆ ಆಗದೇ ಇರೋದೇ ನಮ್ಮ ಪಾಲಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತೇಳಿ ಹೇಳ್ತೇವೆ. ಆಗ ಏನಾಗುತ್ತೆ ಅಂತೇಳಿ ಗರ್ಭಕೋಶದ ಸುತ್ತ ಸ್ವಲ್ಪ ಸ್ವೆಲ್ಲಿಂಗ್ ಥರ ಆಗಿರುತ್ತೆ. ಆಮೇಲೆ ಕೆಲವೊಮ್ಮೆ ಗುಳ್ಳೆಗಳ ಥರ ಇರ್ತದೆ, ಸಿಸ್ಟ್ ಅಂತ ಹೇಳ್ತೇವೆ. ಈ ರೀತಿಯದ್ದೆಲ್ಲ ಸಮಸ್ಯೆಗಳದು. ಅದೇನು ದೊಡ್ಡ ಏನು ಸಮಸ್ಯೆ ಅಲ್ಲ. ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಮೆಡಿಸಿನ್ ಕೂಡ ಡಾಕ್ಟ್ರು ಕೊಡ್ತಾರೆ. ಹಾರ್ಮೋನ್ ಟ್ರೀಟ್ಮೆಂಟನ್ನು ಮಾಡಬೇಕಾಗ್ತದೆ. ಅದಕ್ಕೆ ಆ ಹಾರ್ಮೋನ್ ಟ್ರೀಟ್ಮೆಂಟಲ್ಲಿ ಕೂಡ ನಾವು ವೆಯ್ಟ್ ಗೇನ್ ಆಗುತ್ತೆ. ಹಾರ್ಮೋನ್ ಟ್ಯಾಬ್ಲೆಟ್ಸ್ ಏನು ತಗೊಳ್ತೇವೆ ಅದರ ಸೈಡ್ ಎಫೆಕ್ಟ್ ಕೂಡ ನಮ್ಮದು ವೆಯ್ಟ್ ಇನ್ಕ್ರೀಸ್ ಆಗ್ತದೆ. ಸೊ ಆ ಮೆಡಿಸಿನ್ ತಗೊಳ್ಳೋದು, ಹಾರ್ಮೋನ್ ಟ್ರೀಟ್ಮೆಂಟ್ ತಗೊಂಡು ನಾವು ಜೀವನವನ್ನು ಕರೆಕ್ಟ್ ಮಾಡೋದಕ್ಕಿಂತ ನಮ್ಮ ಲೈಫ್ ಸ್ಟೈಲ್ ಮಾಡೋದು. ಮತ್ತು ಪಿ ಸಿ ಒ ಡಿ ಇದ್ದವರಿಗೆ ಬಾಡಿ ತುಂಬಾ ಅಂದರೆ ಹಾರ್ಡ್ ಇದು ಎಕ್ಸಸೈಸನ್ನು ಮಾಡಬೇಕು.
ನಾವು ಬೆವರಬೇಕು. PCOD ಯಾರಿಗೆ ಉಂಟು ಅವರು ಫುಲ್ಲು ಬಾಡಿಯನ್ನು ಹುಡಿ ಮಾಡಬೇಕು ಅಂತ ಹೇಳ್ತೇವಲ್ಲ, ಹಾಗೆ ತುಂಬ ವರ್ಕೌಟು, ಯೋಗ, ಎಕ್ಸಸೈಸ್, ಫಿಸಿಕಲ್ ಆ್ಯಕ್ಟಿವಿಟೀಸ್ ತುಂಬ ಬೇಕು PCOD ಇದ್ದವರಿಗೆ. ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆದ ಕೂಡಲೇ ಎಲ್ಲ ಗರ್ಭಕೋಶದಲ್ಲಿ ಎಲ್ಲ ಕೂಡ ಕರೆಕ್ಟ್ ಆಗ್ತದೆ, ಅಂಡಾಣು ಬಿಡುಗಡೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ, ಪೀರಿಯಡ್ಸ್ ಕೂಡ ರೆಗ್ಯುಲರ್ ಆಗಿ ಆಗ್ತದೆ. ಇದೆಲ್ಲ ನಮ್ಮ ಗರ್ಭಕೋಶದ ಸಂಬಂಧಪಟ್ಟ ಹಾಗೆ ವಿಚಾರ. ಇನ್ನು PCOD ಬಂದ ಮೇಲೆ ವೆಯ್ಟ್ ಗೇನ್ ಆಗುತ್ತಲ್ವಾ, ಮತ್ತು PCOD ಇದ್ದಾಗ ಡಯಟ್ ಮಾಡಿದರೆ, PCOD ನಮ್ಮ ಶರೀರದಲ್ಲಿ ಇದೆ. PCOD ಅಂದರೆ ನಮ್ಮ ಗರ್ಭಕೋಶದ ಅಲ್ಲಿ ಒಂದು ಸಿಸ್ಟ್ ಥರ, ಗುಳ್ಳೆ ಥರ ಆಗುವಂಥದ್ದು. ಇದರಿಂದ ಪ್ರೆಗ್ನೆಂಟ್ ಕೂಡ ಆಗೋದಿಲ್ಲ. ಕೆಲವೊಮ್ಮೆ ಪ್ರೆಗ್ನೆಂಟಿಗೆ ಯಾರಾದರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅಂಥವರಿಗೆ ಪ್ರೆಗ್ನೆಂಟ್ ಕನ್ಸೀವ್ ಕೂಡ ಆಗಲ್ಲ. PCOD ಇದ್ದರೆ ಅದನ್ನು ಗುಣಪಡಿಸಿಕೊಂಡು ಆಮೇಲೆ ಪ್ರೆಗ್ನೆಂಟ್ ಆಗಬೇಕಷ್ಟೇ. ಈ PCOD ಕಾರಣದಿಂದ ಕೆಲವರಿಗೆ ಗರ್ಭಿಣಿ ಆಗಲಿಕ್ಕೆ ಕಷ್ಟ ಆಗ್ತದೆ. ಇದು ಒಂದು ಸಮಸ್ಯೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಎಂತ ಮಾಡೋದು, ನಮಗೆ ಅದನ್ನು ಸರಿ ಮಾಡಬೇಕು ಅಂತಾದರೆ ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಬೇಕು. ಏನಿದು ಲೈಫ್ ಸ್ಟೈಲ್ ಅಂತ ಹೇಳಿದರೆ, ಈಗ ನನಗೆ PCOD ಆದಾಗ ಡಾಕ್ಟ್ರ್ ಹೇಳಿದ್ದು, ನೀವು ಕಾರ್ಬೋಹೈಡ್ರೇಟನ್ನು ಕಂಪ್ಲೀಟ್ ಸ್ಟಾಪ್ ಮಾಡಬೇಕು ಅಥವಾ ತುಂಬ ಕಡಿಮೆ ಮಾಡಬೇಕು, ಸ್ವಲ್ಪವೇ ಕಾರ್ಬೋಹೈಡ್ರೇಟ್ ತಿನ್ನಬೇಕು ಅಂತ. ಕಾರ್ಬ್ ಇರುವಂಥ ಫುಡ್ಡು ಯಾವುದಿದೆ, ರೈಸ್, ನಾವು ಮೇಯ್ನಾಗಿ ರೈಸ್, ಚಪಾತಿ ಅದನ್ನೇ ಅಲ್ವಾ ತಿನ್ನೋದು, ಅದನ್ನೇ ಬಿಡಬೇಕು. PCOD ಇದ್ದವರು ಕಂಪ್ಲೀಟ್ ಬಿಡಬೇಕು ಅಂತ ಹೇಳೋದಿಲ್ಲ ನಾವು, ಯಾಕೆಂದರೆ ನಮ್ಮ ಡೈಲಿ ಫುಡ್ಡಲ್ಲಿ ಅದು ಇದ್ದೇ ಇರ್ತದೆ ಅಲ್ವಾ, ಅದನ್ನು ಬಿಡಲಿಕ್ಕೆ ಅಂತ ಆಗೋದಿಲ್ಲ. ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಅದನ್ನು ಆಲ್ಮೋಸ್ಟ್ 3/4 ಅಂಶ ಬಿಟ್ಟು 1/4 ಅಂಶದಷ್ಟು ತಗೊಳ್ಬೋದು. ಮಧ್ಯಾಹ್ನ ಕೂಡ ಲಂಚಿಗೆ ನಾವು ರೈಸನ್ನು ಬಿಡಬೇಕಾಗತ್ತೆ. ಈಗ PCODದು ಡಯಟ್ ಪ್ಲ್ಯಾನನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಮೇಯ್ನಾಗಿ ನಿಮಗೆ ಗೊತ್ತಾಯಿತು PCOD ಯಾಕೆ ಬರ್ತದೆ. ಒಂದು ರೀಸನ್ ಅದೇ, ಜೆನೆಟಿಕ್ ಮತ್ತು ನಮ್ಮ ಲೈಫ್ ಸ್ಟೈಲ್. ನಾವು ಜಂಕ್ ಫುಡ್ ಜಾಸ್ತಿ ತಿನ್ನೋದು, ಸ್ಟ್ರೆಸ್ ಮಾಡ್ಕೊಳ್ಳೋದು, ಓವರ್ನೈಟ್ ಅಂದರೆ ಸರಿಯಾಗಿ ನಿದ್ದೆ ಮಾಡೋದೇ ಎಲ್ಲ ಇರುವಂಥದ್ದು, 12 ಗಂಟೆಗೆ ಮಲಗೋದು, ಬೆಳಿಗ್ಗೆ 9 ಗಂಟೆಗೆ ಹೇಳೋದು, ಒಟ್ರಾಸಿ ಟೈಮಿಂಗ್ಸ್ ಎಲ್ಲ ಮಾಡಿಕೊಂಡು ಒಂದು ಅಶಿಸ್ತಿನ ಜೀವನ ಆಗಿತ್ತು ನಮ್ಮದು ಅಂತ ಹೇಳಿದರೆ, ಆ ಒಂದು ರೀಸನಿಗೆ ಕೂಡ PCOD ಬರ್ತದೆ. ಆಮೇಲೆ ನಮ್ಮ ನ್ಯೂಟ್ರಿಷಸ್ ಫುಡ್ ನಾವು ತಗೊಳ್ಳೋದಿಲ್ಲ, ಬೇಡದು ಜಂಕ್ ಫುಡ್ ಎಲ್ಲ ತಿಂತೇವೆ ಅಂತ ಹೇಳಿದರೆ ಆ ರೀಸನಿಗೆ ಕೂಡ PCOD ಬರ್ಬೋದು. ಯಾವ ರೀಸನಿಗೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅಂತೂ PCOD ಬಂತು ಅಂತಾದರೆ ಆಮೇಲೆ ಅದರ ಜೊತೆ ನಾವು ಜೀವನವನ್ನು ಮಾಡಬೇಕಾಗುತ್ತಲ್ವ. ಅದಕ್ಕೆ ಟೆನ್ಷನ್ ಮಾಡಬಾರ್ದು, ಕೂಲಾಗಿರಬೇಕು, ನೀರೆಲ್ಲ ಸಾಕಷ್ಟು ಕುಡಿಬೇಕು. ಮಾಮೂಲಿ ನಾವು ಡಯಟಿಗೆ ಏನು ಹೇಳ್ತೇವೆ, ನಿದ್ದೆ ಮಾಡಬೇಕು, ನೀರು ಕುಡಿಬೇಕು, ಆಮೇಲೆ ಸ್ಟ್ರೆಸ್ಸನ್ನು ಕಡಿಮೆ ಮಾಡಬೇಕು. ಈ ಒಂದು 3 ವಿಷಯಗಳು ತುಂಬಾ ಇಂಪಾರ್ಟೆಂಟ್. ಡಯಟಲ್ಲಿ ಆಗಿರ್ಬೋದು, PCOD ಕಂಟ್ರೋಲ್ ಮಾಡೋದಿರ್ಬೋದು, ಥೈರಾಯ್ಡಲ್ಲಿ ಕೂಡ ಇದು ತುಂಬಾ ಇಂಪಾರ್ಟೆಂಟ್. ಹೆಲ್ದಿ ಲೈಫ್ ಸ್ಟೈಲನ್ನು ಮಾಡಿಕೊಂಡ್ರೆ ಈ ಥೈರಾಯ್ಡ್ ಆಗಿರ್ಬೋದು, PCOD ಆಗಿರ್ಬೋದು, ಈ ಕಾಯಿಲೆಯನ್ನು ನಾವು ಕ್ಯೂರ್ ಮಾಡ್ಕೊಳ್ಬೋದು. 100% ಆಗಿ ಕ್ಯೂರ್ ಮಾಡ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. PCODಯಲ್ಲಿ ಕೂಡ ಹೇರ್ ಫಾಲ್ ಆಗ್ತದೆ, ಮುಖದಲ್ಲಿ ಪಿಂಪಲ್ ಬೀಳ್ತದೆ, ಹಾಗೆ ನಮ್ಮ ಶರೀರ ದಪ್ಪ ಆಗ್ತದೆ, ಒಂದು ಕಲರ್ ಫೇಡ್ ಆದಾಗೆ ಆಗ್ತದೆ, ಸ್ಕಿನ್ ಎಲ್ಲ ಅಂಥದ್ದೆಲ್ಲ ಸಿಂಪ್ಟಮ್ಸ್ ಎಲ್ಲ ಬರ್ತದೆ, ಡಿಪ್ರೆಷನ್ ಬರ್ತದೆ. ಇದೆಲ್ಲ PCODಯದು ಲಕ್ಷಣಗಳು. ಇದನ್ನು ಡಯಟ್ ಪ್ಲ್ಯಾನ್ ಯಾವ ಥರ ಮಾಡಬೇಕು ಅಂತ ಹೇಳಿದರೆ, ನಾನು ಇವತ್ತು ನಿಮಗೆ ಒಂದು ಸ್ವಲ್ಪ ಇವತ್ತಿನ ನನ್ನ ಡಯಟ್ ಪ್ಲ್ಯಾನನ್ನು ತೋರಿಸ್ತೇನೆ. ಅದ್ರ ಜೊತೆಗೆ ಮಾರ್ನಿಂಗ್ ಮೆಂತೆ ಕಾಳಿನ ನೀರನ್ನು ಕುಡಿಯೋದ್ರಿಂದ PCODಗೆ ತುಂಬಾ ಒಳ್ಳೆಯದು. ರಾತ್ರಿ ನೀವು 1 ಚಮಚದಷ್ಟು ಮೆಂತೆಯನ್ನು 1 ಗ್ಲಾಸ್ ನೀರಿಗೆ ಹಾಕಿ ಇಡಬೇಕು. ಮರುದಿವಸ ಆ ಮೆಂತೆಕಾಳು ಸಮೇತ ಆ ನೀರನ್ನು ಕುಡಿಬೇಕು. ಮೆಂತೆಕಾಳು ಖಂಡಿತ ಹೇಗೆ ಕುಡಿಯೋದು, ಹೇಗೆ ತಿನ್ನೋದು ಅಂತ ಹೇಳಿ ಅಂದ್ಕೊಳ್ಬೇಡಿ. ಮೆಂತೆಯನ್ನು ನೆನೆಸಿದರೆ ಮರುದಿವಸ ಅದು ಯಾವ ರೀತಿಯಲ್ಲಿ ಕೂಡ ಕಹಿ ಇರುವುದಿಲ್ಲ, ಆರಾಮ್ಸೆ ಅದನ್ನು ತಿನ್ಬೋದು. ಜಗ್ದು ತಿಂದರೂ ಕೂಡ ಅದು ಕಹಿ ಆಗೋದಿಲ್ಲ ಅಷ್ಟೇನು, ಆರಾಮ್ಸೆ ನೀರಿನೊಟ್ಟಿಗೆ ತಿನ್ಬೋದು. ಅದು ತುಂಬಾ ಇಫೆಕ್ಟಿವ್. ನೀವು ಒಂದು ತಿಂಗಳೆಲ್ಲ ಅದನ್ನು ಮಾಡಿತು ಅಂತಂದರೆ ಆರಾಮ್ಸೆ ನೀವು PCODಯಿಂದ ಹೊರಗೆ ಬರ್ಬೋದು. ಅದಾದಮೇಲೆ ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೇಗಿರಬೇಕು ಅಂತ ಹೇಳಿದರೆ, ಅವಲಕ್ಕಿಯಿಂದ ಮಾಡಿದಂತಹ ಉಸ್ಲಿ ಇರ್ಬೋದು, ಅವಲಕ್ಕಿ ಉಸ್ಲಿ ತಗೊಳ್ಬೋದು. ಹಾಗೆ ರವಾ ಉಪ್ಮಾ ಮಾಡಿದರೆ ರವಾ ಉಪ್ಮಾವನ್ನು ಕೂಡ ತಗೊಳ್ಬೋದು. ಆಮೇಲೆ ನೀವು ಇದು ಬೇಸನ್ ಚೀಲ ಅಂತೇಳಿ ಮಾಡ್ತೇವೆ, ಅದು ತುಂಬಾ ಒಳ್ಳೆಯದು. ಯಾಕೆಂದರೆ ಮಾಮೂಲಿ ಸಜ್ಜಿಗೆ ಉಪ್ಪಿಟ್ಟು ಅಂತ ಹೇಳಿ ತಿನ್ನೋದಕ್ಕಿಂತ ನಾವು ಪ್ರೋಟೀನ್ ಇರುವಂಥ ಆಹಾರವನ್ನು ಜಾಸ್ತಿಯಾಗಿ ತಗೊಳ್ಬೇಕು. ಹಾಗೆ ಕಡಲೆ ಹುಡಿಯಿಂದ ಮಾಡುವಂತಹ ಬೇಸನ್ ಚೀಲ ಅಂತ ಹೇಳಿ ನಾನು ಇವತ್ತು ತೋರಿಸ್ತೇನೆ ವಿಡಿಯೋದಲ್ಲಿ. ಅದು ತುಂಬಾ ಒಳ್ಳೆಯದು, ಅದರಲ್ಲಿ ಹೈ ಪ್ರೋಟೀನ್ ಇರ್ತದೆ. ಹಾಗೆ ಅದಕ್ಕೆ ಈಗ PCOD ಇದ್ದವರು ಪನ್ನೀರನ್ನು ಜಾಸ್ತಿ ತಿನ್ನಬಾರ್ದು, ಯಾಕೆಂದರೆ ಹಾಲಿಂದ ಮಾಡಿರ್ತೇವಲ್ಲ,
ಪಿ ಸಿ ಒ ಡಿ ಇದ್ದವರು ಹಾಲಿನ ಉತ್ಪನ್ನ ಇದು ಪನ್ನೀರನ್ನು ಕಡಿಮೆ ಯೂಸ್ ಮಾಡಬೇಕು. ಅವರು ತೋಫುವನ್ನು ಯೂಸ್ ಮಾಡ್ಕೊಳ್ಬೋದು, ಸೋಯಾದಿಂದ ಮಾಡಿರ್ತಾರೆ ತೋಫು. ಸೊ ಇದು ಪಿ ಸಿ ಒ ಡಿ ಇದ್ದವರು ತೋಫುವನ್ನು ಯೂಸ್ ಮಾಡ್ಕೊಳ್ಬೋದು. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದ್ದು ವಿಚಾರ ಇಷ್ಟು. ಆಮೇಲೆ ನೆಕ್ಸ್ಟ್ ಮಿಡ್ ಮಾರ್ನಿಂಗ್ 11 ಗಂಟೆ ಅಷ್ಟೊತ್ತಿಗೆ ಎಳ್ನೀರು ಕುಡಿಬೋದು. ನೀವು ವಾಟರ್ ಮೆಲನ್ ತೆಕ್ಕೊಳ್ಬೋದು ಅಥವಾ ಯಾವುದೇ ಫ್ರೂಟ್ ತಗೊಳ್ಬೋದು, ಅಥವಾ ಏನಾದರೂ ಡ್ರೈ ಫ್ರೂಟ್ಸ್ ಆದರೂ ತಗೊಳ್ಬೋದು. ನೀರನ್ನು ಕುಡಿತಾ ಇರಬೇಕು. ಅದಾದಮೇಲೆ ಲಂಚಿಗೆ ಓಟ್ಸಿಂದ ಮಾಡಿದಂತಹ ಸ್ಮೂತಿಯನ್ನು ತಗೊಳ್ಬೋದು. ರಾಗಿ ರೊಟ್ಟಿ ಹಾಗೇನಾದರೂ ಮಾಡಿದರೆ ಒಂದು ರೊಟ್ಟಿಯನ್ನು ತಗೊಳ್ಬೋದು. ಅದಲ್ಲದೆ ಬೇರೆ ಏನಾದರೂ ಫ್ರೂಟ್ ಸಲಾಡ್ ಅಥವಾ ತರಕಾರಿ ಸಲಾಡ್, ಹೈ ಪ್ರೋಟೀನ್ ಇರುವಂಥದ್ದು ಕಾಬೂಲ್ ಚನಾ ಸಲಾಡ್, ಆ ಥರ ಮಧ್ಯಾಹ್ನ ತಗೊಳ್ಬೋದು. ನಿಮಗೆ ಮಧ್ಯಾಹ್ನ ಊಟವೇ ಆಗಬೇಕು, ರೈಸೇ ಆಗಬೇಕು ಅಂತ ಇದ್ದರೆ ನೀವು ಮಧ್ಯಾಹ್ನ ಊಟ ಮಾಡಿ. ಸ್ವಲ್ಪ ಅನ್ನ, ನಿಮಗೆ ರೈಸೇ ಊಟ ಮಾಡೋದು ಅಂತ ಇದ್ದರೆ ಸ್ವಲ್ಪ ಪ್ರಮಾಣದಲ್ಲಿ ರೈಸನ್ನು ತಗೊಳ್ಳಿ. ಕಾರ್ಬನ್ನ ತುಂಬ ಕಡಿಮೆ ಮಾಡಬೇಕು ಪಿ ಸಿ ಒ ಡಿಯಲ್ಲಿ. ಸ್ವಲ್ಪ ಅನ್ನ ಮತ್ತು ಪಲ್ಯ ಜಾಸ್ತಿ ಮಾಡಿ ಸಲಾಡನ್ನು ತಗೊಳ್ಳಿ, ಅದು ಬೆಸ್ಟ್ ಊಟಕ್ಕೆ. ಅದಾದ ನಂತರ ನೆಕ್ಸ್ಟ್ ಈವ್ನಿಂಗಿಗೆ ನಾವು ಮಾಮೂಲಿ ಬ್ಲ್ಯಾಕ್ ಕಾಫಿ ಕುಡಿಬೋದು. ಹಾಲು ಹಾಕಿ ಕುಡಿಲಿಕ್ಕಿಲ್ಲ. ಪಿ ಸಿ ಒ ಡಿ ಇದ್ದಾಗ ಹಾಲಿನ ಪ್ರಮಾಣ ತುಂಬಾ ಕಡಿಮೆ ಇರಬೇಕು. ಎಲ್ಲಿಯಾದರೂ ನಿಮಗೆ ಹಾಲು ಹಾಕಿ ಕುಡಿಯೋದೇ ಇರ್ಲಿಕ್ಕೆ ಆಗೋದಿಲ್ಲ ಅಂತ ಇದ್ದರೆ ತುಂಬ ಡೈಲ್ಯೂಟ್ ಮಾಡಿ ಹಾಕಿ ಹಾಲನ್ನು. ಸ್ವಲ್ಪ ಒಂದು ಹಾಲಿನ ನೀರಿನ ಕಲರ್ ಚೇಂಜ್ ಆಗಲಿಕ್ಕೆ ಸ್ವಲ್ಪ ಹಾಲು ಹಾಕ್ತೇವಲ್ಲ, ಹಾಗೇ ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಹಾಕಿ ಮಾಡ್ಬೋದು. ಈವ್ನಿಂಗ್ ಮತ್ತು ನೀವು ಶೇಂಗಾ, ನೆಲಗಡಲೆ ಹುರಿದದ್ದು, ಚುರುಮುರಿಯ ಏನಾದರೂ ಈವ್ನಿಂಗ್ ತಿನ್ಬೋದು. ರಾತ್ರಿ ಮತ್ತೆ ನೀವು ಮಧ್ಯಾಹ್ನ ಊಟ ಮಾಡಲಿಲ್ಲ ಅಂತ ಆದರೆ ನೈಟ್ ನೀವು ಸ್ವಲ್ಪ ರೈಸ್ ತಿನ್ನಬೇಕು ಅಂತಿದ್ದರೆ ನಿಮಗೆ ನೈಟ್ ಸ್ವಲ್ಪ ಇದರಲ್ಲಿ ಊಟವನ್ನು ಮಾಡ್ಬೋದು. ನೈಟ್ ಅಂದರೆ ರಾತ್ರಿ 10 ಗಂಟೆಗೆ ಅಲ್ಲ, ಒಂದು 7:30 ಒಳಗೆ, 7:30-8 ಗಂಟೆ ಒಳಗೆ ಮ್ಯಾಕ್ಸಿಮಮ್. ಅಂದರೆ 6:30-7 ಗಂಟೆಗೆ ತಿಂದ್ರೇ ಒಳ್ಳೆಯದು. ಅಷ್ಟೊತ್ತಿಗೆಲ್ಲ ಆಗೋದಿಲ್ಲ, ನಮ್ಮ ಬ್ಯುಸಿ ಶೆಡ್ಯೂಲ್ಡ್ ಕೆಲಸಗಳು, ಮನೆಯದ್ದು ಬೇರೆಯವರಿಗೆಲ್ಲ ಮಾಡಿಕೊಡ್ಬೇಕು ಅಂತ ಟೈಮಲ್ಲಿ ನಮಗೆ 7 ಗಂಟೆಗೆ ಊಟ ಮಾಡಲಿಕ್ಕೆ ಆಗೋದಿಲ್ಲ. ಹೆಚ್ಚು ಮ್ಯಾಕ್ಸಿಮಮ್ ಅಂತ ಹೇಳಿದರೆ ಒಂದು ನೈಟ್ ಒಂದು 8 ಗಂಟೆ ಒಳಗೆ ನಮ್ಮ ಊಟವನ್ನು ಮುಗಿಸ್ಕೊಳ್ಬೇಕು. ಊಟ ಆದ ನಂತರ ನೆಕ್ಸ್ಟ್ ಒಂದು 9 ಗಂಟೆ ಅಷ್ಟೊತ್ತಿಗೆ ಒಂದು ಸ್ವಲ್ಪ ದಾಲ್ಚಿನ್ನಿ ಚಕ್ಕೆಯನ್ನು ಬಿಸಿನೀರಿನಲ್ಲಿ ಕುದಿಸ್ಕೊಂಡು ಸಿನಮನ್ ಡ್ರಿಂಕನ್ನು ಕುಡಿಬೇಕು. ಈ ದಾಲ್ಚಿನ್ನಿ ಚಕ್ಕೆ ಅಂತ ಹೇಳುವುದು ಪಿ ಸಿ ಒ ಡಿಗೆ ಹಾಗೆ ವೆಯ್ಟ್ ಲಾಸ್ ಆಗಲಿಕ್ಕೆ ತುಂಬಾ ಒಳ್ಳೆಯದು. ದಾಲ್ಚಿನ್ನಿ ಚಕ್ಕೆಯನ್ನು ನೀವು ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡಿ ದಾಲ್ಚಿನ್ನಿ ಚಕ್ಕೆ ಪೌಡ್ರನ್ನು ಮಾಡಿ ಇಟ್ಕೊಳ್ಬೋದು. ಇದನ್ನು ನೀವು ಒಂದು ಗ್ಲಾಸ್ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿಬಿಟ್ಟು ಆ ಸಿನಮನ್ ಟೀಯನ್ನು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ಅದರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರ್ತದೆ. ಅದರ ಜೊತೆಗೆ ಜೀರಿಗೆ ಅಥವಾ ಶುಂಠಿ, ಪೆಪ್ಪರ್ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಬೋದು. ಅದೆಲ್ಲ ವೆಯ್ಟ್ ಲಾಸಿಗೆ ಕೂಡ ಒಳ್ಳೆಯದು, ಪಿ ಸಿ ಒ ಡಿಗೆ ಕೂಡ ತುಂಬಾ ಒಳ್ಳೆಯದು. ಹಾಗೆ ನೈಟ್ ನೀವು ಊಟ ಎಲ್ಲ ಆದಮೇಲೆ 8 ಗಂಟೆಗೆ ಊಟ ಆಗಿರ್ತದೆ, 9:30 ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಹಾಗೆ ವಾಕ್ ಮಾಡೋದು ಕೂಡ ತುಂಬಾ ಒಳ್ಳೆಯದು. ವಾಕ್ ಅಂತ ಹೇಳಿ ಫಾಸ್ಟಾಗಿ ವಾಕ್ ಹೋಗೋದು ಅಂತ ಏನೂ ಅಲ್ಲ, ಸ್ವಲ್ಪ ಅದಕ್ಕೆ ಸ್ವಲ್ಪ ಹೊರಗಡೆ ಹೋಗಿ ವಾಕಿಂಗ್, ಜಸ್ಟ್ ಒಂದು ಗಾಳಿಗೆ ಆರಾಮ್ಸೆ ವಾಕ್ ಮಾಡಿ ಬರ್ಬೋದು. ಒಂದು ಅರ್ಧ ಗಂಟೆ ತಿರುಗಾಡ್ಕೊಂಡು ಬಂದರೆ, ಯಾಕೆಂದರೆ ನಾವು ತಿಂದಂಥ ಆಹಾರ ಕೂಡ ಜೀರ್ಣ ಆಗ್ತದೆ, ಚೆಂದ ನಿದ್ರೆ ಕೂಡ ಬರ್ತದೆ. ಮತ್ತು ಪಿ ಸಿ ಒ ಡಿ ಎರಡೂ ಕೂಡ ಕೆಲವೊಮ್ಮೆ ಒಟ್ಟಿಗೆ ಇರ್ತದೆ. ಆಗ ಫುಡ್ಡನ್ನು ಸ್ವಲ್ಪ ಜಾಗ್ರತೆಯಾಗಿ ತಗೊಳ್ಬೇಕು. ಯಾಕೆಂದರೆ ಸೋಯಾ ಈಗ ನಾವು ಪಿ ಸಿ ಒ ಡಿಯಲ್ಲಿ ತಗೊಳ್ಬೋದು, ಹಾಗೆ ಅಂತೇಳಿ ಥೈರಾಯ್ಡಲ್ಲಿ ಇದ್ದವರು ಸೋಯಾವನ್ನು ತಿನ್ನುವ ಹಾಗಿಲ್ಲ. ಹಾಗೆ ಹಾಲಿನ ಪ್ರಾಡಕ್ಟನ್ನು ನಾವು ಥೈರಾಯ್ಡಲ್ಲಿ ತಿನ್ಬೋದು, ಪಿ ಸಿ ಒ ಡಿಯಲ್ಲಿ ತಿನ್ನುವ ಹೋಗಿಲ್ಲ. ಹಾಗೆ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಒಂದಕ್ಕೊಂದು ತುಂಬ ಕಷ್ಟ ಆಗ್ತದೆ. ಆಗ ಹಾಲು ತಿನ್ನುವ ಹಾಗಿಲ್ಲ, ಸೋಯಾ ತಿನ್ನುವ ಹಾಗಿಲ್ಲ, ಮತ್ತು ಯಾವುದೇ ಇದು ಕೋಸು ಆ ಥರ ತರಕಾರಿಗಳು ಅದು ಯಾವುದು ತಿನ್ನುವ ಹಾಗಿಲ್ಲ. ಎಲ್ಲವನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ಆಗ ನಾವೇನು ಮಾಡಬೇಕು, ಎಲ್ಲವನ್ನು ಕೂಡ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು. ಕೋಸು, ಗಡ್ಡೆ ಅಂಥದ್ದೇನಿದ್ರು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಯೂಸ್ ಮಾಡಿಕೊಳ್ಬೇಕು. ಫ್ರೆಂಡ್ಸ್, ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಹಾಗೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ಇದು ಬೆಲ್ ಬಟನ್ ಕೂಡ ಒತ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು, ಯಾಕೆಂದರೆ ನಿಮಗೆ ನಾನು ನೆಕ್ಸ್ಟ್ ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ ಬರ್ತದೆ, ಅದಕ್ಕೋಸ್ಕರ. ಹೀಗೆಯೇ ಬೇರೆ ಬೇರೆ ಡಯಟ್ ಟಿಪ್ಸ್ ಜೊತೆ, ವರ್ಕೌಟ್ ಜೊತೆ, ಡಯಟು ರೆಸಿಪಿ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.